ಇನ್ನು ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಏನಂತ ಹೇಳಿದ್ರೆ ವೋಟ್ ಚೋರಿಯಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. ಎಸ್ಐಟಿ ನಡೆಸಿದಂತಹ ತನಿಖೆ ಸಂದರ್ಭದಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಕನ್ಫರ್ಮ್ ಆಗಿದೆ. ಎಸ್ಐಟಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಭಾಷ್ ಗುತ್ತೇದಾರ್ ಆಳಂದ ಕ್ಷೇತ್ರದ ಮಾಜಿ ಶಾಸಕರು. ಆಳಂದ ಕ್ಷೇತ್ರದಲ್ಲಿ ಆದಂತಹ ಒಂದು ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಒಂದು ಹೋರಾಟವನ್ನೇ ಕೈಗೊಂಡಿದ್ದಾರೆ. ಇಡೀ ದೇಶದಲ್ಲಿ ಆಗಿರುವಂತಹ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ, ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಅವರು ತೋರಿಸಿದ್ರು. ಆಳಂದದಲ್ಲಿ ಹೇಗೆ ಮತಗಳ್ಳತನ ಆಗಿದೆ, ಯಾರ್ಯಾರ ಹೆಸರಲ್ಲಿ ಹೇಗೆ ಡೂಪ್ಲಿಕೇಟ್ ಮತಗಳು ಮತಪಟ್ಟಿಗೆ ಸೇರ್ಪಡೆಯಾದವು ಹೆಸರುಗಳು, ಅದರಿಂದ ಡಿಲೀಷನ್ ಹೇಗಾಗಿದೆ, ಡಿಲೀಟ್ ಹೇಗೆ ಮಾಡಿದ್ರು, ಕೆಲವೊಂದಷ್ಟು ಹೆಸರುಗಳನ್ನು ಯಾರ್ದೋ ಹೆಸರಿನ ಓಟ್ ಇನ್ಯಾರೋ ಹಾಕಿರುವಂಥದ್ದು ಇದೆ. ಈ ಥರದ್ದು ಒಂದಷ್ಟು ಚೋರಿ ಆಗಿದೆ ಅನ್ನುವಂಥದ್ರ ಬಗ್ಗೆ ರಾಹುಲ್ ಗಾಂಧಿ ಕೂಡ ಆರೋಪವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ SITಯನ್ನು ಫಾರ್ಮ್ ಮಾಡಿದ್ರು. ನೋಡಿ, ಪ್ರತಿ ಮತ ಡಿಲೀಟ್ ಮಾಡೋದಕ್ಕೆ ಪ್ರತಿ ಅರ್ಜಿಗೆ 80 ರೂಪಾಯಿ ಕೊಡ್ತಾ ಇದ್ರಂತೆ. ಹಣ ಸಂದಾಯ ಬಳಿಕ ಚುನಾವಣಾ ಆಯೋಗಕ್ಕೆ ಅರ್ಜಿ ಹಾಕ್ತಾ ಇದ್ರು. ಡಿಸೆಂಬರ್ 2022 ಮತ್ತು ಫೆಬ್ರವರಿ 2023ರಲ್ಲಿ 6018 ಮತಗಳ ರದ್ದತಿಗೆ ಅರ್ಜಿ ಹಾಕಿದ್ದಾರೆ. OTP ಬಳಸಿ ಮತಪಟ್ಟಿಯಿಂದ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ರು. ಮತ ಡಿಲೀಟ್ಗೆ ಪಶ್ಚಿಮ ಬಂಗಾಳ ಮೂಲದ ಆದ್ಯ ಅನ್ನೋರು ಸಹಾಯ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಪ್ರತಿ OTPಗೆ 10 ರೂಪಾಯಿಯನ್ನು ಕೊಡ್ತಾ ಇತ್ತಂತೆ ಈ ಐನಾತಿ ಗ್ಯಾಂಗ್. ಅಂದರೆ ಬೇರೆಯವರ ನಂಬರನ್ನು ತಗೊಂಡು, ಅದು ಬೇರೆ ಬೇರೆ ಎಲ್ಲೆಲ್ಲೋ ಸ್ಟೇಟ್ಗಳಲ್ಲಿ ರಿಜಿಸ್ಟರ್ ಆಗಿರುವಂತಹ ಫೋನ್ ನಂಬರ್ಗಳು, ಆ ನಂಬರನ್ನು ತಗೊಂಡು ಆ್ಯಕ್ಟಿವ್ ಮಾಡಿಟ್ಕೊಂಡು ಆ ನಂಬರಿಗೆ OTP ಹೋಗೋದು. ಅದನ್ನು ಯಾರು ಆ ನಂಬರನ್ನು ಇಟ್ಕೊಂಡಿರ್ತಾರೋ ಅವರು ಆ OTPನ ಕೊಟ್ಟರೆ ಅವರಿಗೆ 10 ರೂಪಾಯಿಯನ್ನು ಕೊಡ್ತಾ ಇದ್ರು ಪ್ರತಿ OTPಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳನ್ನು ಸಂಬಂಧಪಟ್ಟಂತೆ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಈಗ ದಾಖಲು ಮಾಡಿದ್ದಾರೆ. ನಾವು ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರದೀಪ್, ಈಗ SIT ನಡೆಸಿದಂತಹ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶಗಳೇನೇನು? ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷಾನಂದನ ಪಾತ್ರ ಏನಿದೆ ಈ ಒಂದು ಮತಗಳ್ಳತನದಲ್ಲಿ? ಸೊ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದೆ ಈಗ SIT? ಹಾಗಾದ್ರೆ ರೆಹಮಾನ್, 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುಂಚೆ ಮತಪಟ್ಟಿ ಪರಿಷ್ಕರಣೆ ಏನಿರುತ್ತೆ, ಈ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಾರೆ. ಈ ವೇಳೆ ಮತದಾರ ಹೆಸರು ಬಿಟ್ಟೋಗಿರೋರು ಅಥವಾ ಹೊಸದಾಗಿ ಸೇರ್ಪಡೆ ಮಾಡಬೇಕಾಗಿರೋದು, ಇದೆಲ್ಲ ರೀತಿಯಿಂದ ಒಂದು ಪರಿಷ್ಕರಣೆಯನ್ನ ಚುನಾವಣೆ ಆಯೋಗ ಮಾಡುತ್ತೆ. ಈ ವೇಳೆ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಸುಮಾರು 6018 ಅರ್ಜಿಗಳನ್ನ ಫಾರ್ಮ್ ನಂಬರ್ 7 ಅಲ್ಲಿ ಆಳಂದ ಕ್ಷೇತ್ರದಲ್ಲಿ ಒಂದೇ ಒಂದು ಕಾಲ್ ಸೆಂಟರ್ ಇಂದ ಅರ್ಜಿಗಳನ್ನ ಹಾಕಲಾಗುತ್ತೆ. ಈ ಅರ್ಜಿಗಳ ಪರಿಶೀಲನೆ ವೇಳೆ 24 ಮಾತ್ರ ಅಸಲಿ ಆಗಿರುತ್ತೆ. ಮಿಕ್ಕಿದ 5999 ಕೂಡ ನಕಲಿ ಎನ್ನುವುದು ಗೊತ್ತಾಗಿರುತ್ತೆ. ಈ ಬಗ್ಗೆ ಚುನಾವಣಾಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾರೆ. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಂತಹ ಪಾಟೀಲ್ ಏನಿದ್ದಾರೆ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವರು ಕೂಡ ಮತಗಳವು ಮಾಡೋದಕ್ಕೆ ಈ ರೀತಿಯಾದ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಮುಂಚೆಯಿಂದನೂ ಆರೋಪ ಮಾಡ್ತಾ ಇದ್ರು. ಮತ್ತೆ ಈ ಒಂದು FIR ಆದ ತಕ್ಷಣ ದೊಡ್ಡ ಒಂದು ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ CID SITಗೆ ಒಂದು ತನಿಖಾ ಹೊಣೆಯನ್ನ ನೀಡಿರುತ್ತೆ. ಸದ್ಯಕ್ಕೆ ತನಿಖಾ ಹೊಣೆಯನ್ನ ಕಂಪ್ಲೀಟ್ ಆಗಿ ಮುಗಿಸಿರುವಂತಹ SIT ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಈ ಚಾರ್ಜ್ ಶೀಟ್ ಅಲ್ಲಿ ಪ್ರಮುಖವಾಗಿ ಈ ಒಂದು ಮತಗಳವು ಪ್ರಕರಣ ನಡೆದಿದ್ದು, ಈ ಒಂದು ಪ್ರಕ್ರಿಯೆ ಏನು ನಡೆದಿದೆ ಇದಕ್ಕೆ ಕಾರಣ ಬಿಜೆಪಿಯ ಮಾಜಿ ಶಾಸಕರಾಗಿರುವಂತಹ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ, ಜೊತೆಗೆ ಆ ಒಂದು ಕಾಲ್ ಸೆಂಟರ್ ಓಪನ್ ಮಾಡ್ಕೊಂಡಿದ್ದಂತಹ ಆರೋಪಿಗಳು, ಜೊತೆಗೆ ಪಶ್ಚಿಮ ಬಂಗಾಳದ ಒಬ್ಬ ವ್ಯಕ್ತಿ ಅನ್ನೋದು ಗೊತ್ತಾಗಿರುವಂತದ್ದು. ಅಂದ್ರೆ ಈ ಒಂದು ಮತಗಳವಿಗೆ ಪ್ರತಿ ಒಂದು ಅರ್ಜಿ ಸಲ್ಲಿಸೋದು ಸಹ 80 ರೂಪಾಯಿಯನ್ನ ಸುಭಾಷ್ ಗುತ್ತೇದಾರ್ ಅವರು ಪೇ ಮಾಡ್ತಾ ಇದ್ರು. ಇದರಲ್ಲಿ 10 ರೂಪಾಯಿಗಳನ್ನ ಅವರು ಪಶ್ಚಿಮ ಬಂಗಾಳದ ಒಬ್ಬ ಸೈಬರ್ ಏನು ಇದಿದ್ದಾನೆ ಆತನಿಗೆ 10 ರೂಪಾಯಿಗಳನ್ನ OTP ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆತನಿಗೆ ಪೇ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಈ ಹಿಂದೆ 2 ತಿಂಗಳ ಹಿಂದೆ ಅಷ್ಟೇ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೂ ಕೂಡ SIT ಅಧಿಕಾರಿಗಳು ದಾಳಿ ಮಾಡಿದಾಗ ಅಲ್ಲೂ ಸಹ ಒಂದಷ್ಟು ದಾಖಲಾತಿಗಳು ಸಿಕ್ಕಿದ್ವು. ಮತ್ತೆ ಆ ಒಂದು ನದಿಯ ಪಾತ್ರದಲ್ಲೂ ಸಹ ಅಲ್ಲಿ ಸುಟ್ಟ ದಾಖಲೆಗಳು ಸಹ ಪತ್ತೆಯಾಗಿದ್ವು. ಜೊತೆಗೆ ಆರೋಪಿಗಳ ಎಲ್ಲರ ಹೇಳಿಕೆಗಳನ್ನ ಕೂಡ SIT ದಾಖಲೆ ಮಾಡ್ಕೊಂಡಿತ್ತು. ಜೊತೆಗೆ ಚುನಾವಣಾ ಅಧಿಕಾರಿಗಳ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳಿತ್ತು. ಈ ಎಲ್ಲದರ ತನಿಖೆ ವೇಳೆ ಮತ್ತು ತಾಂತ್ರಿಕವಾಗಿ ಸಿಕ್ಕಿದ್ದಂತಹ ಎವಿಡೆನ್ಸ್ಗಳ ಆಧಾರದ ಮೇಲೆ ಈ ಒಂದು ಸುಭಾಷ್ ಗುತ್ತೇದಾರ್ ಏನಿದ್ದಾರೆ ಅವರು ಮತ್ತೆ ಅವರ ಪುತ್ರ ಸೇರ್ಕೊಂಡು ಈ ರೀತಿಯಾದಂತಹ ಒಂದು ಮತದಾರರ ಹೆಸರನ್ನ ಡಿಲೀಟ್ ಮಾಡೋದಕ್ಕೆ ಮುಂದಾಗಿದ್ರು. ಇದು ಏನ್ ಪಾಟೀಲರಿದ್ದಾರೆ ಶಾಸಕರು, ಅವರನ್ನ ಸೋಲ್ಸೋದಕ್ಕೂ ಸಹ ಇದು ಮುಂದಾಗಿದ್ರು ಅನ್ನೋ ಒಂದು ಚಾರ್ಜ್ ಶೀಟ್ ಅನ್ನ ಈಗ ಉಲ್ಲೇಖ ಮಾಡಿ ಸಲ್ಲಿಸಿರುವಂತದ್ದು. ಆದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಸಹ ಇನ್ನೊಂದು ಸಿಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಯಾವ ರೀತಿಯಾಗಿ ಇವರು ಮಾಡಕ್ ಹೋಗಿದ್ರು, ಮತ್ತೆ ಈ ಒಂದು ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಯಾರು ಇದರಲ್ಲಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರದೀಪ್. ಈಗ ಚಿಕ್ಕದೊಂದು ಬ್ರೇಕ್.
ಅದಕ್ಕಿಂತ ಮುಂಚೆ ಒಂದು ಕಾಂಗ್ರೆಸ್ ಓಟ್ ಚೋರಿ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿರೋದ್ರ ಬಗ್ಗೆ ಒಂದು ವರದಿಯನ್ನು ನೋಡ್ತಾ ಹೋಗೋಣ. ನಾಳೆ ದೆಹಲಿಯಲ್ಲಿ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ನಾಳೆ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮತಗಳ್ಳತನ ವಿರುದ್ಧದ ಹೋರಾಟದಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಒಂದು ನಿಟ್ಟಿನಲ್ಲೇ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಇರುವಂತಹ ಸುದ್ದಿ. ಬಟ್ ನಿಜಕ್ಕೂ ಇದೊಂದು ಬರೀ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರಾ ಅಥವಾ ಪಟ್ಟದಾಟದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೀಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾತುಕತೆಗಳು ನಡೀತಾ ಇವೆ. ಸೊ ಇವತ್ತು ಸಂಜೆನೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಒಂದು ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ SIT ನಡೆಸಿದಂತಹ ತನಿಖೆ, ನಾವೀಗಷ್ಟೇ ಸುದ್ದಿಯನ್ನು ನೋಡ್ತಾ ಇದ್ವಿ. ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷಾನಂದನ ಪಾತ್ರ ಇದರಲ್ಲಿ ದೃಢವಾಗಿದೆ ಅನ್ನುವಂಥದ್ದನ್ನು SIT ಈಗಾಗಲೇ ಹೇಳಿದೆ ತನ್ನ ಚಾರ್ಜ್ ಶೀಟ್ನಲ್ಲಿ. ಇದು ಕೂಡ ಒಂದು ರೀತಿ ಈಗ ಕಾಂಗ್ರೆಸ್ಸಿಗೆ ಬಲ ಬಂದಂತಾಗಿದೆ. ಯಾಕಂದರೆ ಈ ಮತಗಳ್ಳತನ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೋರಾಟವನ್ನು ರೂಪಿಸಿದ್ದೇ ರಾಹುಲ್ ಗಾಂಧಿಯವರು. ಕೆಲವೊಂದಷ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಕೂಡ ನೀಡಿದ್ರು, ಎಲ್ಲೆಲ್ಲಿ ಆಗಿದೆ ಮತಗಳ್ಳತನ ಅನ್ನುವಂಥದ್ರ ಬಗ್ಗೆ. ಬೆಂಗಳೂರಿನಲ್ಲಿ, ಆಳಂದ ಕ್ಷೇತ್ರದಲ್ಲಿ, ಇದೆಲ್ಲ ಭಾಗಗಳಲ್ಲೂ ಕೂಡ ಮತಗಳ್ಳತನ ಆಗಿದೆ, ರಾಜ್ಯದಲ್ಲೂ ಕೂಡ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ರಾಹುಲ್ ಗಾಂಧಿ ನೀಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಧರಿಸಿಯೇ ಒಂದು SIT ಫಾರ್ಮ್ ಆಯಿತು. CID ಅಧಿಕಾರಿಗಳನ್ನು ಒಳಗೊಂಡಂತಹ SIT ತನಿಖೆಯನ್ನು ಮಾಡಿ ಈಗ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದೆ. ಸೊ ಅದರಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಇದೆ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗ ಇದು ದೇಶವ್ಯಾಪಿ ನಡೀತಾ ಇರುವಂತಹ ಮತಗಳ್ಳತನ. ಸೊ ಹಾಗಾಗಿ ಒಂದು ದೇಶವ್ಯಾಪಿ ಹೋರಾಟವನ್ನು ಹಮ್ಮಿಕೊಂಡಿರುವಂತಹ ಕಾಂಗ್ರೆಸ್ ನಾಳೆ ಒಂದು ಬೃಹತ್ ಪ್ರತಿಭಟನೆಯನ್ನು ದೆಹಲಿಯಲ್ಲಿ ಹಮ್ಮಿಕೊಂಡಿದೆ.